ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮಗೆ ಒಂದು ಕರೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ತಿಳ್ಕೊಂಡಿದ್ದಾರೆ 299 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಸಾಕು ಟ್ರೂಲಿ ಡೇಟಾ ಸಿಗುತ್ತೆ, 5G ಡೇಟಾ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಇಲ್ಲ, ಆ ಥರ ಮಾಡಿಲ್ಲ. ನೋಡಿ, ಒಂದು ನಂಬರ್ ಹಾಕ್ತೀನಿ ನೋಡಿ, 9964662519 ಒಂದು ನಂಬರ್ ಹಾಕೀನಿ. 299 ಬೆನಿಫಿಟ್ ಆಫರ್ ಕೊಟ್ಟೇನೆ, 1 GB 28 ಡೇಸ್ ಕೊಟ್ಟೇನೆ. ಬಟ್ ಇದರಲ್ಲಿ ಏನಾಗಿದೆ ಅಂತಂದರೆ ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್ ಇದೆ, ಬಟ್ ಡೇಟಾ ಕೊಟ್ಟಿಲ್ಲ. ನೀವು ಆ ಥರ ಬೇಕು ಅಂತಂದರೆ 349 ರೀಚಾರ್ಜ್ ಮಾಡಿಕೊಳ್ಳೇಬೇಕು. ಆ ಥರ ಮಾಡಿದ್ದಾರೆ. ಈಗ ಕೆಲವರು ತಿಳ್ಕೊಂಡಿದ್ದಾರೆ, ಅವರು 240 ರೀಚಾರ್ಜ್ ಮಾಡ್ತಿದ್ದೆ, ಈಗ 300 ಆಗಿದೆ, 299 ರೀಚಾರ್ಜು. ಅದು ಹಾಕಿದ್ರೆ ಮಾತ್ರ ಅದು ಸಿಗುತ್ತೆ, 5G ಸಿಗ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, 5G ಸಿಗಬೇಕು ಅಂದರೆ ನೀವು 349 ರೀಚಾರ್ಜೇ ಮಾಡಬೇಕು. 349 ರೀಚಾರ್ಜ್ ಅಂದರೆ ಅದರಲ್ಲಿ ನಿಮಗೆ ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್ ಪ್ಲಸ್ ಟ್ರೂಲಿ ಇಂಟರ್ನೆಟ್ 5G ಇಂಟರ್ನೆಟ್ ಸಿಗುತ್ತೆ, ಅನ್ಲಿಮಿಟೆಡು. ಅದು ಕೂಡ 299 ನೋಡಿ. ಪ್ಲ್ಯಾನ್ಸ್, ಡೇಟಾ ಪ್ಲ್ಯಾನ್ಸ್ ಇದರಲ್ಲಿದೆ 349 ನೋಡಿ. ಇದು 349 ಪ್ಲ್ಯಾನ್. ಇದಕ್ಕೆ ಆಫರ್ ಇಲ್ಲದವ್ರಿಗೆ 1.5 GB ಸಿಗುತ್ತೆ, ಪರವಾಗಿಲ್ಲ. 5G ಸಿಗಬೇಕು ಅಂದರೆ ನೀವು 349 ರೀಚಾರ್ಜ್ ಮಾಡಲೇಬೇಕು. ಕೆಲವರಿಗೆ 349ಗೆ 2 GB ಡೇಟಾ ಕೊಟ್ಟೇನೆ, 2 GB ಡೇಟಾ ಕೆಲವರಿಗೆ 349ಗೆ ಕೊಟ್ಟೇನೆ. ಸೇಮ್ ಟು ಸೇಮು ಜಿಯೋದಲ್ಲೂ ಕೂಡ 299ಕ್ಕೆ 1.5 GB ಇದೆ. ಆಫರ್ ಇದ್ದರೆ 299ಕ್ಕೆ 1.5 GB ಇರುತ್ತೆ. ಜಿಯೋದಲ್ಲಿ 2 GB ಬೇಕು ಅಂದರೆ, ಅನ್ಲಿಮಿಟೆಡ್ 5G ಬೇಕು ಅಂದರೆ 349 ರೀಚಾರ್ಜ್ ಮಾಡಲೇಬೇಕು. ಆ ಥರ ಮಾಡೇನೀಗ. ಕೆಲವ್ರಿಗೆ ಗೊತ್ತಿಲ್ಲ ಪ್ಲ್ಯಾನು. 299 ಹಾಕ್ಕೊಂಡ್ರೆ ಸಿಗುತ್ತೆ 5G ಅಂತ ತಿಳ್ಕೊಂಡಿದ್ರೆ ಎಷ್ಟೋ ಜನ. 5G ಸಿಗಬೇಕು ಅಂದರೆ ಮಿನಿಮಮ್ ಅಂದರೂ ಕೂಡ ನೀವು 349 ರೀಚಾರ್ಜ್ ಮಾಡಲೇಬೇಕು. ಈಗ ಜಿಯೋದು ಓಪನ್ ಮಾಡ್ತೀವಿ ನೋಡಿ. ಜಿಯೋದಲ್ಲೂ ಕೂಡ ಅಷ್ಟೇ. ಜಿಯೋದಲ್ಲೂ ಕೂಡ 348 ರೀಚಾರ್ಜ್ ಮಾಡಬೇಕು. ಜಿಯೋದಲ್ಲಿ ನೋಡಿ, ಈಗ ನಂಬರ್ ಹಾಕ್ತೀನಿ. ಈ ನಂಬರ್ ಹಾಕಿ. ಈಗ ಈ ನಂಬರಿಗೆ ಆಫರ್ ಇರೋದು ನೋಡಿ. ಇಲ್ಲಿ ಎಲ್ಲ ಆಫರ್ಗಳು ತೋರಿಸ್ತೇನೆ ನೋಡಿ. 299 ಮೊದಲು ಇದು 239 ಇತ್ತು ರೀಚಾರ್ಜ್ ಗೆಳೆಯರೆ. 239ಕ್ಕೆ 1.5 GB ಪರ್ ಡೇ ಇತ್ತು, 28 ದಿನ. ಇದು ಈಗ 299 ಆಗಿದೆ, 60 ರೂಪೀಸ್ ಜಾಸ್ತಿ ಆಗಿದೆ. ಇದಕ್ಕೆ ನಿಮಗೆ 5G ಟ್ರೂಲಿ ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ ನೆಟ್ವರ್ಕ್ ಸಿಗೋಲ್ಲ ನೋಡಿ. 299ಗೆ ಬರೀ 1.5 GB ಇದೆ. 240 ಪ್ಲ್ಯಾನ್ ಇದೆ. ಆ 240 ಪ್ಲ್ಯಾನ್ ಏನಂದರೆ 22 ದಿನ, ಬರೀ 22 ದಿನ 1.5 GB ಕೊಟ್ಟೇನೆ. ಇಲ್ಲ 249 1 GB 28 ದಿನ, 249 1 GB 28 ದಿನ ಮಾಡಿದ್ದಾರೆ. ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಸಿಗಬೇಕು ಅಂದರೆ 349 ಪ್ಲ್ಯಾನೇ ಚಾಯ್ಸ್ ಮಾಡಬೇಕು. ನೀವು ಕಾಣ್ತಾ ಇದ್ದಿಲ್ಲ, 349 28 ಡೇಸ್ಗೆ ಮಾಡಿದ್ದಾನೆ. ಇದು ಫಸ್ಟು 299 ಇತ್ತು, ಈಗ 349ಗೆ ನಿಮಗೆ 2 GB. ಅದು ಅನ್ಲಿಮಿಟೆಡ್ ಆಗಬೇಕು, ಒಂದು 5G ಡೇಟಾ ಬೇಕು ಅಂದರೆ 349 ರೀಚಾರ್ಜ್ ಮಾಡಬೇಕು. ಇನ್ನು 2.5 GB ಬೇಕು ಅಂದರೆ 399 ಮಾಡಬೇಕು. ನಿಮ್ಮದು ಬೆನಿಫಿಟ್ ಅದ್ರ ಮೇಲೆ ನೀವು ಮಾಡ್ಕೋಬೋದು. 3 ಮಂತ್ಸ್ ರೀಚಾರ್ಜ್ ಎಲ್ಲ ಆಗಿ ಬಂದುಬಿಟ್ಟು ಈಗ ನಿಮಗೆ 899 899 ಮಾಡಿದ್ದಾರೆ. 899ಕ್ಕೆ ನಿಮಗೆ 2 GB ಪರ್ ಡೇ 90 ಡೇಸ್ ಕೊಟ್ಟೇನೆ. 90 ಡೇಸ್ ನೋಡಿ, 90 ಡೇಸ್ ಕೊಟ್ಟೇನೆ. 899. 666 ಮೊದಲಿದ್ದು 1.5 GBಗೆ 84 ಡೇಸ್ ಇತ್ತು. ಅದು ನಿಮಗೆ ಈಗ ಯಾವ ಥರ ಮಾಡಿದರೆ 799 ಪ್ಲ್ಯಾನ್ ಕೊಟ್ಟೇನೆ. 799ಕ್ಕೆ 1.5 GB ಕೊಟ್ಟೇನೆ, 799. ನಿಮಗೆ ಬೇಕು ಬೆನಿಫಿಟ್ ಆಫರ್ ಬೇಕು ಅಂತಂದರೆ ಈಗ 1 ತಿಂಗಳು ಮಾಡ್ಕೊಂಡು ರೀಚಾರ್ಜ್, ನಿಮಗೆ 5G ಡೇಟಾ ಸಿಗಬೇಕು ಅಂದರೆ 350 ರೀಚಾರ್ಜ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ 5G ಸಿಗುತ್ತೆ. ಈಗೆಲ್ಲ BSNL ಬಂದಿದೆ, BSNL ಸಿಗುತ್ತೆ. ನೆಕ್ಸ್ಟ್ ಎಲ್ಲ ಈಗ BSNL ಕೇಳ್ಕೊಂಬರ್ತಿದ್ದಾರೆ. ಬಟ್ BSNL ಅದಿನ್ನೂ ಎಲ್ಲ ಕಡೆ ಕವರಪ್ ಆಗಬೇಕು ಅಂದರೆ ಮಿನಿಮಮ್ ಅಂದರೂ 6 ಮಂತ್ ಇಲ್ಲ 1 ಇಯರ್ ಬೇಕೇ ಬೇಕು. ಅಷ್ಟೊತ್ತಿಗಾಗಲೇ ಮತ್ತು ಏರ್ಟೆಲ್ಲು ಮತ್ತು ಜಿಯೋದವರು ಮತ್ತು ಕಾಂಪಿಟೇಷನ್ ಸ್ಟಾರ್ಟ್ ಆದಾಗ ಏನು ಮಾಡ್ತಾರೆ, ಅವರು ಕೂಡ ಮತ್ತು ಕಡಿಮೆ ಮಾಡೇ ಮಾಡ್ತಾರೆ. ಸೊ ಪೋರ್ಟಿಂಗ್ ಮಾಡ್ಕೊಳೋದು ಯೋಚನೆ ಮಾಡ್ಕೊಳ್ಳಿ. ಮಾಡ್ಕೊಳೋದು ಬೇಡ ಅಂತ ಹೇಳಲ್ಲ, ಬಟ್ ಯೋಚನೆ ಮಾಡ್ಕೊಳ್ಳಿ. ಈ ಬೆನಿಫಿಟ್ ನಿಮಗೆ 350 5G ಡೇಟಾ ಬೇಕು, ಜಾಸ್ತಿ ಯೂಸ್ ಮಾಡಿದ್ರೆ 350 ಹಾಕಲೇಬೇಕು. ಇದು ನಿಮಗೆ ಬೇಕಾಗಿರೋಂಥ ಮಾಹಿತಿ ಕೊಟ್ಟಿನಿ ಗೆಳೆಯರೆ. ನಿಮಗೆ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.